ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಚಿರಂತ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಸಮಗ್ರ ಜಾತಕ. ಅವ್ರ ತಂದೆ ಫೋನ್ ಮಾಡಿ 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 ಬೈತಾ ಇದ್ರು ನನಗೆ, ಏನು ಸ್ವಾಮಿ ಎಷ್ಟು ದಿನ ಆಯಿತು ಅಂತ. 17 ಡಿಸೆಂಬರ್ 2018 ಚನ್ನರಾಯಪಟ್ಟಣದಲ್ಲಿ ಹುಟ್ಟಿದ್ದಾನೆ. ರೇವತಿ ನಕ್ಷತ್ರ, 1ನೇ ಪಾದ, ಮೀನರಾಶಿ, ವೃಶ್ಚಿಕ ಲಗ್ನ. ರೇವತಿಯ 3 ಮತ್ತು 4ನೇ ಪಾದ. ರೇವತಿಯ 3 ಮತ್ತು 4ನೇ ಪಾದ ಗಂಡು ಮೂಲ ನಕ್ಷತ್ರ, 1 ಮತ್ತು 2 ಅಲ್ಲ. ಹೌದು, 1 ಮತ್ತು 2 ಅಲ್ಲ, ಒಳ್ಳೆಯ ನಕ್ಷತ್ರ. ಸೊ ಗಂಡು ಮೂಲ ನಕ್ಷತ್ರಕ್ಕೆ ಕನ್ಸಿಡರ್ ಮಾಡಬಾರ್ದು ಅದನ್ನು. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ, ಆದರೆ ಲಾಭ ಕೊಡಲ್ಲ. ಇವು 6 ರಿಂದ 24 ಇರಬೇಕು. 1, 4, 7, 10 ಕೇಂದ್ರ ಆದರೆ 2 ದಿನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ವೃಶ್ಚಿಕ ಲಗ್ನ ಬಹಳ ಒಳ್ಳೆ ಲಗ್ನ ರೀ. ವೃಶ್ಚಿಕ ಲಗ್ನ 1ನೇ ಮನೆ ಸ್ವಾಮಿ ಕುಜ, 2 ಮತ್ತು 5ನೇ ಮನೆ ಸ್ವಾಮಿ ಗುರು, 4ನೇ ಮನೆ ಸ್ವಾಮಿ ಶನಿ, 9ನೇ ಸ್ವಾಮಿ ಚಂದ್ರ, 10ನೇ ಮನೆ ಸ್ವಾಮಿ ಸೂರ್ಯ. ಇವರೆಲ್ಲರೂ ಯೋಗಕಾರಕರೇ. ಅದೇ ರೀತಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ, ಶುಕ್ರ ಅತಿ ದೊಡ್ಡ ವಿರೋಧಿ, ಬುಧ ಅಷ್ಟಮೇಶ ಭಾರಿ ಕೆಟ್ಟ ವಿರೋಧಿ. ಇದು ವಕ್ರಗತಿ, ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ, ಇದು ಅಸ್ತಂಗತ. ಭಾರಿ ಇಂಪಾರ್ಟೆಂಟ್ ಇವು. ಅಸ್ತಂಗತ, ಇಲ್ಲಿ ಶನಿ ಅಸ್ತಂಗತ ಆಗಿದ್ದಾನೆ ನೋಡಿ. ನೋಡಿ, ಕುಜ ಗುರು ಯಾರಿವನು 2 ಮತ್ತು 5ನೇ ಸ್ವಾಮಿ, ಮತ್ತು ಇವ 8ನೇ ಸ್ವಾಮಿ. ಇವನ ಬಗ್ಗೆ ಆಮೇಲೆ ಮಾತಾಡೋಣ, ಇವ್ರ ಬಗ್ಗೆ ಈಗ ಮಾತಾಡೋಣ. ಬುಧ ಬಂದು 8ನೇ ಮನೆ ಸ್ವಾಮಿ. ನೋಡಿ ಇಷ್ಟು ವಿಚಿತ್ರ ಇದೆ ಈ ಜಾತಕ. ಅಂದರೆ ಅಪ್ಪಿತಪ್ಪಿ ರಾಹುನ ದೃಷ್ಟಿ, ಇದು ಗುರುನ ದೃಷ್ಟಿ ರಾಹು ಮೇಲೆ ಇರಲಿಲ್ಲ ಅಂದಿದ್ರೆ ಕಷ್ಟ ಇತ್ತು. 14 ಡಿಗ್ರಿ ಇದ್ದಾನೆ ಗುರು. ಮೊದಲು ಬುಧನ ಬಗ್ಗೆ ಮಾತಾಡೋಣ. ನೋಡಿ, ಬುಧ ಯಾರಿವನು 8ನೇ ಮನೆ ಸ್ವಾಮಿ, 8ನೇ ಭಾವದ ಸ್ವಾಮಿ. ಲಗ್ನದಲ್ಲಿ ಬಂದು ಕೂತ್ಕೋಬಾರ್ದು. ಹೌದು, ತಪ್ಪು ನಿರ್ಧಾರವನ್ನು ಮಾಡ್ತಾನೆ ಜೀವನದಲ್ಲಿ, ತಪ್ಪು ಹೆಜ್ಜೆ ಇಡ್ತಾನೆ, ದುಷ್ಟರ ಸಹವಾಸ ಮಾಡಬಹುದು, ಇಲ್ಲ ಅಂದರೆ ಕೆಟ್ಟ ಚಟಗಳನ್ನು ಕಲಿಯಬಹುದು. ನಾನು ಹೇಳೋದ್ರಲ್ಲಿ ಯಾವುದಾದ್ರೂ ಒಂದು, ಇಲ್ಲ ಅಂದರೆ ಎಜುಕೇಷನಲ್ಲಿ ಹಿನ್ನಡೆ ಆಗ್ಬೋದು. ಬಟ್ ಇಲ್ಲಿ ಏನಪ್ಪ ಅಂದರೆ, ಇವನ ಮಿತ್ರ ಅವನು ಏನು, ಗುರುವಿನ ಮಿತ್ರ ಬುಧ 7 ಮತ್ತು 10ನೇ ಮನೆ ಸ್ವಾಮಿಯನ್ನು ಹಂಚ್ಕೊಂಡಿದ್ದಾನೆ. ಯಾರ ಜೊತೆಗೆ ನೋಡಿ, ಧನು ಲಗ್ನಕ್ಕೆ 7ನೇ ಮನೆ ಸ್ವಾಮಿ ಬುಧ, ಆಮೇಲೆ 10ನೇ ಮನೆ ಸ್ವಾಮಿ ಬುಧ. ಅದೇ ಮೀನರಾಶಿಗೆ 4 ಮತ್ತು 7ನೇ ಮನೆ ಸ್ವಾಮಿ ಬುಧ. ಹಾಗಾಗಿ ಅತಿ ದೊಡ್ಡ ಮಿತ್ರ ಅವನು ಯಾರು, ಬುಧ. ಹಾಗಾಗಿ ಗುರುವಿನ ಜೊತೆಗಿರೋದ್ರಿಂದ ಅವ ಅಷ್ಟು ಬಾಲ ಬಿಚ್ಚಲ್ಲ.
ಅವ ಅಷ್ಟು ಬಾಲ ಬಿಚ್ಚಲ್ಲ. ಅದು ಅಲ್ಲದೆ ನೀವು ದೇವಸ್ಥಾನದಲ್ಲಿ ಈಶ್ವರನ ಪೂಜೆ ಮಾಡ್ತೀರಾ, ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿದ್ದಕ್ಕರೆ ಆದರೆ ಇದು ಆಗೋದಿಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಬನ್ನಿ ನೋಡೋಣ. ನೋಡಿ, ಇವನು 2 ಮತ್ತು 5ನೇ ಮನೆ ಸ್ವಾಮಿ. ನಾನು ಇಬ್ಬರು ಯುತಿಯನ್ನು ಚಾಣಕ್ಯ ಯುತಿ ಅಂತ ಕರಿತೀನಿ, ಬುದ್ಧಿವಂತ ಯುಕ್ತಿ ಅಂತ ಕರಿತೀನಿ. ಗುರು ಜ್ಞಾನ, ಬುಧ ಬುದ್ಧಿ. ಅಷ್ಟಮೇಶನಾದರೂ ಗುರುವಿನ ಜೊತೆಗಿರೋದ್ರಿಂದ ನಿಮ್ಮ ಮಗು ಹೈಲಿ ಇಂಟೆಲೆಕ್ಚುಯಲ್ ಆಗ್ತಾನೆ, ಹೈಲಿ ನಾಲೆಜಬಲ್ ಆಗ್ತಾನೆ, ಹೈಲಿ ಎಜುಕೇಟೆಡ್ ಆಗ್ತಾನೆ. ಇದರಲ್ಲಿ ಸಂಶಯನೇ ಬೇಡ, ನೋಡಿ, ಇವನು ಗುರು 2 ಮತ್ತು 5ನೇ ಮನೆ ಸ್ವಾಮಿ. 2 ವ್ಯವಹಾರ, ಸಂಬಂಧ, ದುಡ್ಡು, ಊಟ. 5ನೇ ಮನೆ ಸ್ವಾಮಿ ವಿದ್ಯೆ, ಪ್ರೀತಿ, ಪ್ರೇಮ, ಸೆಕ್ಸು, ಮಕ್ಕಳು. ಇದರಲ್ಲಿ ಯಾವುದೂ ಕಡಿಮೆ ಆಗೋದಿಲ್ಲ ಅಂತ ಜಾತಕ ಹೇಳ್ತಾ ಇದೆ. ಇದರಲ್ಲಿ ಯಾವುದೂ ಕಡಿಮೆ ಆಗಲ್ಲ. ಭಾಳ ಎತ್ತರಕ್ಕೆ ಹೋಗಿರ್ತೀರಾ. PhD ಮಾಡ್ಬೋದು, ಇಲ್ಲ MBBS. 5ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, MBBSಗೆ ನೀವು ಟ್ರೈ ಮಾಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, 5ನೇ ಮನೆಯಲ್ಲಿ ಚಂದ್ರ ಇಲ್ಲ 5ನೇ ಮನೆಯಲ್ಲಿ ಸೂರ್ಯ ಇವಿಬ್ಬರು ಬಂದು ಕೂತ್ಕೊಂಡ್ರೆ ಎಲ್ಲರ ಇಲ್ಲದು. ಈ 5ನೇ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ 100% ರೋಗ ನಿರೋಧಕರು ಇಬ್ಬರು. ಹಾಗಾಗಿ ಹೆಚ್ಚಾಗಿ ನಾನು ನೋಡೋದು 5ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರ ಬಂದು ಕುಳಿತಿದ್ದು ಆಲ್ಮೋಸ್ಟ್ ಅವರು ಏನಾಗಿರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ, ಇಲ್ಲ ಮೆಡಿಕಲ್ ಪ್ರೊಫೆಷನಲಲ್ಲಿ ವರ್ಕ್ ಮಾಡ್ತಿರ್ತಾರೆ. ಬನ್ನಿ, ಇವರು 10ನೇ ಮನೆ ಸ್ವಾಮಿ, ಇವರು 4ನೇ ಮನೆ ಸ್ವಾಮಿ. 10 ಕೆಲಸ, 4 ಪ್ರಾಪರ್ಟಿ. ನೋಡಿಲ್ಲ, ಇವರು ತಂದೆ ಮಗ ಇವರು. ಬಟ್ ಇಲ್ಲೇ ಕೆಟ್ಟದ್ದನ್ನು ಮಾಡಲ್ಲ ಇವರು. ಅಪ್ಪಿತಪ್ಪಿ ಮಕರ ಲಗ್ನ ಆಗಿದ್ರೆ 100% ತಂದೆ ಮಗನಿಗೆ ಜಗಳ ಶುರು ಆಗ್ತಿತ್ತು. ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ಶನಿನೂ ಯೋಗಕಾರಕ, ಸೂರ್ಯನೂ ಯೋಗಕಾರಕ. ಶನಿ 4ನೇ ಮನೆ ಸ್ವಾಮಿ ಆದರೆ ಇವನು 10ನೇ ಮನೆ ಸ್ವಾಮಿ. ಹಾಗಾಗಿ ಇದು ಪ್ರಬಲ ಕುಬೇರ ಯೋಗ ಅಂತ ಕರಿತೀನಿ ನಾನು. ಪ್ರಬಲ ಕುಬೇರ ಯೋಗ. ಇದು ಪ್ರಬಲ ಮಹಾಲಕ್ಷ್ಮಿ ಯೋಗ. ಪ್ರಬಲ ಕುಬೇರ ಯೋಗ, ಪ್ರಬಲ ಮಹಾಲಕ್ಷ್ಮಿ ಯೋಗ. 2 ಮತ್ತು 5ನೇ ಮನೆ ಸ್ವಾಮಿ ಲಗ್ನದಲ್ಲಿ ಬಂದು ಕೂತಿದ್ದಕ್ಕೆ ಪ್ರಬಲ ಮಹಾಲಕ್ಷ್ಮಿ ಯೋಗ. 10 ಮತ್ತು 4ನೇ ಮನೆ ಸ್ವಾಮಿ ಯುತಿ ಅಂದರೆ 2ನೇ ಮನೆಯಲ್ಲಿ ಯುತಿ ಹೋಗೋದ್ರಿಂದ ಪ್ರಬಲ ಕುಬೇರ ಯೋಗ. 2ನೇ ಮನೆಯನ್ನು ಧನ ಅಂತ ಹೇಳ್ತೀವಿ. ಹೌದು, ನಿಮ್ಮ ವ್ಯವಹಾರ, ದುಡ್ಡು, ಸಂಬಂಧ ಎಲ್ಲವೂ ಬರ್ತಾವೆ. ಹೌದಾ? ಇಲ್ಲೇ ತಂದೆ ಮಗನ ನಡುವೆ ಅವಿಶ್ವಾಸ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದರೆ 4ನೇ ಮನೆ ಶನಿ, 10ನೇ ಮನೆ ಸೂರ್ಯ. ನೋಡಿ, ಇಲ್ಲಿ ಇಬ್ಬರು, ಇವನು 0 ಡಿಗ್ರಿ ಇದ್ದಾನೆ, ಇವ್ನಿಗೆ 7 ಕ್ಯಾರೆಟ್ ಮಾಣಿಕ್ಯ ಹಾಕಲೇಬೇಕು. ನೀವು ಎಲ್ಲಾದರೂ ತೊಗೊಂಡು ಹಾಕಿ. ಆಮೇಲೆ ಇಲ್ಲೇ ನೀಲಮ್ ಹಾಕಲೇಬೇಕು. ಹಾಕಿದರೆ ಮಾತ್ರ ಇವನಿಗೆ ಸರ್ಕಾರಿ ನೌಕರಿ ಸಿಗ್ಬೋದು, ಇಲ್ಲಾಂದರೆ ಸರ್ಕಾರದಲ್ಲಿ ಒಳ್ಳೆ ಹುದ್ದೆ ಅನುಭವಿಸ್ಬೋದು, ಇಲ್ಲ ಅಂದರೆ ಪಾಲಿಟಿಷಿಯನ್ ಆಗ್ಬೋದು, ಇಲ್ಲ ಅಂತಂದರೆ ಸರ್ಕಾರಿ ಕಾಂಟ್ರಾಕ್ಟರ್ ಅಂಕರು ಆಗೇ ಆಗ್ಬೋದು. ಯಾವುದಾದ್ರೂ ಸರ್ಕಾರದಲ್ಲಿ ಕೆಲಸ ಸಿಗುತ್ತೆ. ನೋಡಿ ಮಧುವರೇ, ಅಸ್ತ ಆಗಿರುವ ಗ್ರಹಗಳ ದಶೆ ಬಂತು ಅಂದರೆ ಆವಾಗ ರಾಹು ಕೇತು ಎತ್ಕೊಡ್ತಾರೆ. ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಮೊನ್ನೊಂದು 4-5 ಜನ ನನ್ನ ಕ್ಲೈಂಟ್ಸೇ ಫೋನ್ ಮಾಡಿದರು, ಸರ್ ಈಗ ನನಗೆ ಕುಜದಶೆ ನಡೀತಾ ಇದೆ, ಬಟ್ ಕುಜದಶೆಯಲ್ಲಿ ನೀವು ಹೇಳಿದ್ರಿ ಚೆನ್ನಾಗಿ ಇರುತ್ತೆ ಅಂತ, ಬಟ್ ಏನೂ ಆಗ್ತಾ ಇಲ್ಲ ಸರ್.
ಸರಿಪ್ಪ ನೀನು ಹವಳ ಹಾಕ್ಕೊಂಡಿದೀಯ ಅಂತ ಕೇಳಿದೆ. ಇಲ್ಲ ಸ್ವಾಮಿ ಅಂದ. ಅವತ್ತು ಒಂದು 4-5 ಜನ ನನಗೆ ಇದೇ ರೀತಿ ಫೋನ್ ಮಾಡಿದ್ದಾರೆ. ಹಿಂಗೆ ಸರ್, ಹಿಂಗೆ ಗುರುಗಳೇ, ಹಿಂಗೆ ಗುರುಗಳೇ, ಹಿಂಗೆ ಗುರುಗಳೇ. ನಾನು ಇದೇನಪ್ಪ ಹಿಂಗಾಯಿತು ಅಂತ ನಾನು ಸ್ಟಡಿ ಮಾಡಿದಾಗ ನನಗೆ ಹೋಗ್ತಾಯಿತ್ತು, ಅಸ್ತಗ್ರಹಗಳ ದಶೆ ಬಂದಾಗ ರಾಹುಕೇತು ಆ್ಯಕ್ಟಿವೇಟ್ ಆಗ್ತಾರಂತೆ. ಒಂದು ವೇಳೆ ನೀವು ಇವನ್ನ ಬಲಿಷ್ಠ ಮಾಡ್ಕೊಳ್ಳಿಲ್ಲ ಅಂದರೆ ಶನಿ ಮತ್ತು ಆಗಲಿ ಸೂರ್ಯ ಆಗಲಿ ಇವ್ರನ್ನ ನೀವು ಬಲಿಷ್ಠ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರು ಆ್ಯಕ್ಟಿವೇಟ್ ಆಗಿ ಅವ್ರು ಕಾಟ ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂರನೇ ಮನೆಯಲ್ಲಿ ಕೇತು, ಶನಿ 2ನೇ ಭಾವದಲ್ಲಿದ್ದಾನೆ, ಇಲ್ಲಿ ಅಸ್ತ ಆಗಿದ್ದಾನೆ ಶನಿ. ಹಾಗಾಗಿ ಇವನು ಒಂದು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಕೇತು ಇಲ್ಲಿ ನಿಮಗೆ ಬಂಡ ಧೈರ್ಯ ಕೊಡ್ತಾನೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಆಗ್ತೀರ. ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನೀವು ಈಸಿಯಾಗಿ ಪಾಸ್ ಆಗ್ತೀರಾ. ಕೇತು 3ನೇ ಭಾವದಲ್ಲಿ ಬಂದರೆ ಧಾರ್ಮಿಕವಾಗಿ ಬೆಳಿತೀರ, ಧರ್ಮವನ್ನು ನಂಬ್ತೀರ, ಧಾರ್ಮಿಕ ಸ್ಥಳಗಳಿಗೆ ಸಿಕ್ಕಾಬಿಟ್ಟು ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡ್ಕೋತೀರ. ಹೌದು, ಭಾಳ ಚೆನ್ನಾಗಿದೆ ರೀ ಜಾತಕ, ಅದರಲ್ಲಿ ಸಂಶಯನೇ ಬೇಡ. ಜಾತಕ ಭಾಳ ಚೆನ್ನಾಗಿದೆ ನೋಡಿ. 4, 7 ಮತ್ತು 12ರಲ್ಲಿ ಕುಜ ಬಂದರೆ ಮಾಂಗಲಿಕ ದೋಷ ಅಂತ ಹೇಳ್ತಾರೆ ರೀ. ಯಾವಾಗ 4, 7, 12ರಲ್ಲಿ ಕುಜ ಬಂದು ಕುಂತ್ರೆ ಮಾಂಗಲಿಕ ದೋಷ ಆಗುತ್ತೆ ಅಂದರೆ ಯಾರಿಗೆ ಇವನು ಯೋಗಕಾರಕನಲ್ವೋ, ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಸಿಂಹ ಲಗ್ನಕ್ಕೆ 4ನೇ ಮನೇಲಿ ಬಂದು ಕೂತ್ಕೊಂಡ ಅಂತ ಹೇಳ್ಕೊಳ್ಳಿ, ಅವನ ಸ್ವಂತ ಮನೆಯಲ್ಲಿ ಅವನಲ್ಲಿ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಮಾಡ್ತಾನೆ ಹೊರತು ಮಾಂಗಲಿಕ ದೋಷ ಅಲ್ಲ. ಯಾರಿಗೆ ಬೇಡವಾಗಿದ್ದಾನೆ ಅಂದರೆ ಯಾರಿಗೆ ವಿರೋಧಿಯಾಗಿದ್ದಾನೋ ಅವ್ರಿಗೆ ಮಾಂಗಲಿಕ ದೋಷ ಮಾತ್ರ. ಬಟ್ ಜೊತೆಗೆ ಅಂದರೆ ಈ ಯೋಗಕರ್ಕನಾಗಿ ಇವನು ಯಾವುದೇ ರೀತಿ ದೋಷವನ್ನು ಜನರೇಟ್ ಮಾಡಲ್ಲ. ಅಪ್ಪಿತಪ್ಪಿ 12ನೇ ಮನೆಯಲ್ಲಿ ಬಂದು ಕುಂತ್ರೆ, ಯೋಗಕಾರಕನಾಗಿಯೂ 12ರ ಭಾವದಲ್ಲಿ ಬಂದು ಕುಂತ್ರೆ 100% ಮಾಂಗಲಿಕ ದೋಷ ಜನರೇಟ್ ಮಾಡ್ತಾರೆ. ಇನ್ನು ಉಳ್ಕಿದ ಜಾಗದಲ್ಲಿ ಮಾಡಲ್ಲ. ಸೊ ಇವು 4ನೇ ಭಾವದಲ್ಲಿ ಬರೋದ್ರಿಂದ ಇಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ. ಮೋಸ್ಟ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೋದು ನನಗನ್ಸೋಬಿಟ್ಟು. ಇಂಜಿನಿಯರಿಂಗ್ ಮಾಡಿ M.Tech ಮಾಡಿ ಹೇಳೋಕ್ಕಾಗಲ್ಲ, ಯು ಕೆನಾಟ್ ಗೆಸ್ ಇಟ್ ಆಲ್. ಹೌದು, ಒಳ್ಳೆ ಹುದ್ದೆ ಅನುಭವಿಸ್ತಾರೆ, ಇದು ಮಾತ್ರ ಕರೆ. ಬಟ್ ಚಿರಂತನ ಲವ್ ಪವ್ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ನಾನು ಯಾವಾಗಲೂ ಹೇಳೋದು 4, 7ರಲ್ಲಿರುವಂಥ ಕುಜನ ಲವ್ ಪವ್ ಅಂತ ಹೋದರೆ ಕಷ್ಟಕ್ಕೆ ಬೀಳ್ತೀರಾ ಅಂತ ಹೇಳೋದು ನಾನು. ಇದೇ ಬೇಜಾರು ಸರ್, ನನಗೆ ಬೇಜಾರಂದ್ರೆ ಇದೆ. ಅದೇನು ಮಾಡ್ಕೊತೀರಾ, ನಾನು ಹೇಳಿದ್ದೀನಿ ಆಲ್ರೆಡಿ. ರಾಹು ಶಾಂತಿ ನೀವು ಮಾಡ್ಕೊಳ್ಳೇಬೇಕು ಪ್ರತಿ ವರ್ಷ. ಏನಿಲ್ಲ ಸರ್, ಜಸ್ಟ್ ಇದಕ್ಕೆ ಹೋಗಿ ಎಲ್ಲೇ ಸುಬ್ರಹ್ಮಣ್ಯಕ್ಕೆ ಅಶ್ಲೇಷ ಬಲಿ ಟಿಕೆಟ್ ತೊಗೊಳ್ಳಿ, 450 ರೂಪಾಯಿ ಕೊಟ್ಟು ರಾಹು ಕೇತು ಶಾಂತಿ ಮಾಡ್ತಾರೆ, ಮಾಡಿಸ್ಕೊಂಬಂದ್ಬಿಡಿ. ಒಳ್ಳೆ ಸಂಕಲ್ಪ ಮಾಡ್ತಾರೆ, ಒಳ್ಳೆ ಆದ್ಯ ಆಚಾರ್ಯರವರು. ಎಷ್ಟು ವರ್ಷಗಳಿಂದ ಮಾಡಿ, ಎಷ್ಟು 1000 ವರ್ಷಗಳಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಈ ಕೆಲಸ ಮಾಡಿ. ಏನು ಮಾಡಬೇಕು, ಏನು ಅಶ್ಲೇಷ ಬಲಿ ಕೊಟ್ಕೊಂತ ಬನ್ನಿ. 9ನೇ ಭಾವದಲ್ಲಿ ಇರಬಾರ್ದವರು. ನಾನು ಯಾವಾಗಲೂ 9ನೇ ಭಾವದಲ್ಲಿ ಗ್ರಹಣ ದೋಷ ಆಗಬಾರ್ದು, ಬಹಳ ಕೆಟ್ಟದ್ದಿದು. ಇದನ್ನು ಮಾತ್ರ ನೀವು ನೆಗ್ಲಿಜೆನ್ಸ್ ಮಾಡೋಂಗಿಲ್ಲ. ಶುಕ್ರ 12ನೇ ಮನೆಯಲ್ಲಿದ್ದಾನೆ, ಒಂಥರ ದಿಗ್ಬಲಿ ಸರಿ. ಅವನು 12ರಲ್ಲಿದ್ದಾನೆ. ಇನ್ನು ಒಂದು ಹೇಳ್ತೀನಿ ನೋಡು ಪಾಪು, ನಿನಗೆ ಯಾವತ್ತೂ ದುಡ್ಡಿಗೆ ಕಡಿಮೆ ಆಗಲ್ಲ. ಇದು ಬೇಕಾದ್ರೆ ಬರೆದಿಟ್ಕ, ನಿನಗೆ ಯಾವತ್ತಿಗೂ ದುಡ್ಡಿಗೆ ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ದಿಗ್ಬಲಿನೂ ಹೌದು, ಪ್ಲಸ್ ಸ್ವಂತ ಮನೆಯೂ ಹೌದು, ಪ್ಲಸ್ ವಿಪರೀತ ರಾಜಯೋಗನೂ ಹೌದು.
ನಾನು ಹೇಳಿದ್ದೀನಿ, ಜಸ್ಟ್ ಅಸ್ಯೂಮ್ 20 ವರ್ಷ ಇರುತ್ತೆ ಒಂದು ದಸೆ. ನಾನು ಹಿಂಗೆ ಜಸ್ಟ್ ಒಂದು ಎಕ್ಸಾಂಪಲ್ಗೆ 15 ಕನ್ಸಿಡರ್ ಮಾಡ್ತಾಯಿದ್ದೀನಿ. 3 1s 3 5s 5 ವರ್ಷ ಕಷ್ಟ ಇರುತ್ತೆ, 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಇನ್ನು 5 ವರ್ಷ ಅಯ್ಯಪ್ಪ ಅನ್ಲಿಮಿಟೆಡ್ ಲಾಭ ರೀ. ಹೌದು, ಎಲ್ಲ ಆ್ಯಂಗಲಿಂದನೂ ಲಾಭ, ಎಲ್ಲ ಆ್ಯಂಗಲಿಂದನೂ ಲಾಭವೇ ಲಾಭ, ಲಾಭವೇ ಲಾಭ, ಲಾಭವೇ ಲಾಭ, ಲಾಭವೇ ಲಾಭ. ಬನ್ನಿ ನೋಡೋಣ ಜಾತಕದ ದೃಷ್ಟಿಯನ್ನು ನೋಡೋಣ. ಬನ್ನಿ. ಗುರು ನೋಡಿ, ಗುರು ಸೀದಾ ಚಂದ್ರನ ನೋಡ್ತಾರೆ. ನಾನು ಯಾವಾಗ ಹೇಳ್ತೀನಿ, 1ನೇ ದೃಷ್ಟಿಯಿಂದ ಗುರು ಏನಾದರೂ ಚಂದ್ರನ ನೋಡಿದರೆ ವಿಕ್ರಮಾದಿತ್ಯ ರಾಜಯೋಗ. ಈ ಯೋಗ ಡಿ ಕೆ ಶಿವಕುಮಾರ್ ಅವರಿಗಿದೆ. ವಿಕ್ರಮ ಆದಿತ್ಯ ರಾಜಯೋಗ ಯಾರಿಗಿರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಲಾಭವನ್ನು ಅನುಭವಿಸ್ತಾರೆ ಜೀವನದಲ್ಲಿ. ಹೌದು, ಒಂದು ಸಂಸ್ಥೆಯ ಮಾಲೀಕರಾಗಿರ್ತಾರೆ, ಪಾಲಿಟಿಷಿಯನ್ ಆದರೆ ಮಿನಿಸ್ಟರ್ ಲೆವೆಲ್ಗೆ ಹೋಗ್ತಾರೆ, ಒಂದು ವೇಳೆ ಸರ್ಕಾರಿ ನೌಕರಿ ಆಗಿದ್ದರೆ ಇಡೀ ಸರ್ಕಾರಿ ಕಚೇರಿಯನ್ನು ಲೀಡ್ ಮಾಡ್ತಾರೆ. ಎಷ್ಟು ಜನರ ಜಾತಕ ತೋರಿಸ್ಲಿ ನಾನು. ಗುರು ತನ್ನ 1ನೇ ದೃಷ್ಟಿಯಿಂದ ಏನಾದರೂ ಅಪ್ಪಿತಪ್ಪಿ ಚಂದ್ರನ ನೋಡಿದರೆ ಅದಕ್ಕೆ ವಿಕ್ರಮಾದಿತ್ಯ ರಾಜಯೋಗ, ಸೋಲೇ ಇರಲ್ಲ ಅವ್ರಿಗೆ. ನೆವರ್ ಡಿಫೀಟ್ ನೋಡಿ. ಹಾಗಾಗಿ ಒಳ್ಳೆ ಯೋಗಗಳು ಇವು ನೋಡಿ. ನೋಡಿ, 9ನೇ ಭಾವದಲ್ಲಿ ರಾಹು ನೋಡ್ತಾನೆ, 7ರಲ್ಲಿ ನಿಮ್ಮ ದಾಂಪತ್ಯವನ್ನು ಚೆನ್ನಾಗಿಡ್ತಾನೆ, 5ರಲ್ಲಿ ವಿದ್ಯೆ ಕೊಡ್ತಾನೆ ಹಾಗೂ ವಿಕ್ರಮಾದಿತ್ಯ ರಾಜಯೋಗ ಜನರೇಟ್ ಮಾಡ್ತಾನೆ, 1ರಲ್ಲಿ ವ್ಯಕ್ತಿ ವಿಕಸನ ಮಾಡ್ತಾನೆ. ನೋಡಿ, ಶನಿ ಒಂದು ವೇಳೆ ನೀವು ನೀಲಂ ಹಾಕ್ಕೊಂಡ್ರೆ ಫಸ್ಟ್ ನೋಡೋದೇ ಕುಜನ, ಅದಾದಮೇಲೆ ನೋಡೋದೇ ನಿಮ್ಮ ಅಷ್ಟಮ ಭಾವವನ್ನು ಶತ್ರುನಾಶ ಮಾಡ್ತಾರೆ. ಅದಾದಮೇಲೆ ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, 2ರಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಹೌದು, ಶಿಸ್ತನ್ನು ಕಲಿಸ್ತಾನೆ ಶನಿ, ಶಿಸ್ತು. ಅದು ಅಲ್ಲದೆ 4ನೇ ಮೈ ನೋಡಿ, ಪ್ರಾಪರ್ಟಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ, ಅಷ್ಟಮದಲ್ಲಿ ಶತ್ರುನಾಶ ಮಾಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ. ದಯವಿಟ್ಟು 7 ಕ್ಯಾರೆಟ್ ನೀಲಂ ಹಾಕ್ಕೊಳ್ಳಿ. ಬನ್ನಿ ನೋಡೋಣ. ಇದು ಸಮಗ್ರ ಜಾತಕ ಇರೋದ್ರಿಂದ ನಾನೀಗ ಸೀದಾ ನಿಮ್ಮನ್ನು ನೋಡಿ. ಒಂದೇ ಒಂದು ಫಸ್ಟ್ ರೂಲ್ ಇದರಲ್ಲಿ, ಹೋರ ಅಂದ್ರೇನು, ದುಡ್ಡು ಹೇಗೆ ಮಾಡ್ತಾರೆ, ಅಥವಾ ಕಷ್ಟಪಟ್ಟು ದುಡಿತಾರೋ ಅಥವಾ ಕಷ್ಟಪಟ್ಟು ಗಳಿಸ್ತಾರೋ. ನೋಡಿ, D1 ಚಾರ್ಟಲ್ಲಿ ನೀವು ವೃಶ್ಚಿಕ ಲಗ್ನದ ಸ್ವಾಮಿ ಯಾರು ಫಸ್ಟ್ ಅವ್ರು ತಿಳ್ಕೊಬೇಕು ನಾವು. ಯಾರು? ಕುಜ. ಕರೆಕ್ಟಾ? 2 ಮತ್ತು 5ನೇ ಮನೆ ಸ್ವಾಮಿ ಯಾರು? ಗುರು. 4ನೇ ಮನೆ ಸ್ವಾಮಿ ಯಾರು? ಶನಿ. 7ನೇ ಮನೆ ಸ್ವಾಮಿ ಯಾರು? ಶುಕ್ರ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ತೀನಿ. ಹಾಗಾಗಿ ಆಮೇಲೆ ಇನ್ನೊಂದು ರೂಲ್ಸ್ ಈಗ ಒಂದು ರೂಲ್ಸ್ ಆಯಿತು, ಇನ್ನೊಂದು ರೂಲ್ಸ್ ನೋಡ್ಬೇಕು ನಾವು. ಕರ್ಕ ರಾಶಿಯಲ್ಲಿ 1 2 ಕರೆಕ್ಟಾ, 3 4 5 6 7 ಗ್ರಹಗಳಿದೆ. ಕರ್ಕ ರಾಶಿಯಲ್ಲಿ ಹೆಚ್ಚಿಗೆ ಗ್ರಹಗಳಿದ್ರೆ ಈಸಿಯಾಗಿ ದುಡ್ಡು ಮಾಡ್ತಾರೆ, ಈಸಿಯಾಗಿ ಪ್ರಾಪರ್ಟಿ ಮಾಡ್ತಾರೆ, ಈಸಿಯಾಗಿ ಇರ್ತಾರೆ. 7ನೇ ಮನೆ ಸ್ವಾಮಿ, 1ನೇ ಮನೆ ಸ್ವಾಮಿ, 2 ಮತ್ತು 5ನೇ ಮನೆ ಸ್ವಾಮಿ ಯುತಿ ಆದರೆ ಕರ್ಕದಲ್ಲಿ ಹೆಂಡತಿಯಿಂದನೂ ದುಡ್ಡು ಬರುವ ಎಲ್ಲ ಲಕ್ಷಣಗಳು ಕಾಣ್ತಿದೆ, ಹೆಂಡತಿಯಿಂದ ಪ್ರಾಪರ್ಟಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಗಳಿಕೆಯಲ್ಲಿ ಏನು ಚಿಂತೆ ಮಾಡೋಂಗಿಲ್ಲ.
ಅನ್ಲಿಮಿಟೆಡ್ ಪ್ರಾಪರ್ಟಿ, ಅನ್ಲಿಮಿಟೆಡ್ ವ್ಯಕ್ತಿತ್ವ, ಅನ್ಲಿಮಿಟೆಡ್ ಜನರ ಬೆಂಬಲ ಸಿಗುತ್ತೆ ಅಂತ ಈ ಹೋರಾ ಹೇಳ್ತಾ ಇದೆ. ಬನ್ನಿ D3 ನೋಡೋಣ. D3 ಏನದು? ದ್ರಕ್ಕಾಣ. ಅದನ್ನು ಯಾಕೆ ನೋಡಬೇಕು ಪ್ರಶ್ನೆ ಅಲ್ವಾ? ದ್ರಕ್ಕಾಣ ನೋಡೋದ್ರಿಂದ ಏನು ಸಿಗುತ್ತೆ? ಅಕ್ಕ ತಂಗಿ, ಅಣ್ಣ ತಮ್ಮ, ಕಜನ್ಸು ಮತ್ತು ಸಮಾಜದಲ್ಲಿ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿರ್ತೀರ? ಇಲ್ಲಿ 3ನೇ ಮನಿ ಸ್ವಾಮಿ ನೋಡ್ಬೇಕು ನಾನು. ಜಾತಕದ 3ನೇ ಭಾವವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಲು ದ್ರಕ್ಕಾಣವನ್ನು ನೋಡ್ತೀವಿ. 3ನೇ ಭಾವಕ್ಕೆ ಸಂಬಂಧಪಟ್ಟಿದ್ದೇನು? ಊಟ, ತಿಂಡಿ, ಅಕ್ಕ ತಂಗಿ, ಹೋರಾಟ, ಪ್ರಯತ್ನ, ಬರವಣಿಗೆ. ನೋಡಿ ಇಲ್ಲಿ 5ರಲ್ಲಿ ಹೋಗಿ ಕೂತಿದ್ದಾನೆ 3ನೇ ಮನೆ ಸ್ವಾಮಿ. 1ನೇ ಮನೆ ಸ್ವಾಮಿ 1ನೇ ಮನೆಯಲ್ಲೇ ಕೂತಿದ್ದಾನೆ. ರಾಹುನ ನೀವು ಶಾಂತಿ ಮಾಡಲಿಲ್ಲ ಅಂದರೆ ದ್ರಕ್ಕಾಣದಲ್ಲಿ ಗ್ರಹಣ ದೋಷ ಜನರೇಟ್ ಆಗಿದೆ. ಬಿ ಕೇರ್ಫುಲ್. ನಾನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ಳಿ. ಶನಿಯ ನೋಡಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಶನಿಯ ನೀಲಂ ಹಾಕಲಿಲ್ಲ ಅಂದರೆ ಇಲ್ಲಿ 7ನೇ ಮನಿ ಸ್ವಾಮಿ ಇಲ್ಲಿ ನೀಚನಾಗಿದ್ದಾನೆ. ತೋರಿಸ್ಕೊತಾ ಹೋಗ್ತೀನಿ ನಾನು ನಿಮಗೆ. ಶನಿ ಮತ್ತು ರಾಹುನ ಕಂಟ್ರೋಲ್ ನೋಡ್ಕೊತ ಹೋಗಿ ನೀವು ಹೆಂಗೆ ಮುಂದೆ ಹೋಗ್ತಾ 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 ಕೆಟ್ಟಿರ್ತಾರೆ ಅವರು ಅಂತ. ಶನಿ ಗುರು ಚೆನ್ನಾಗಿದ್ದಾನೆ ಬಿಡಿ, 9ರಲ್ಲೇ ಇದ್ದಾನೆ, ನೋ ಪ್ರಾಬ್ಲಮ್, ಎಕ್ಸ್ಟ್ರಾರ್ಡಿನರಿ. ಹೌದು, ಕುಜನೂ ಚೆನ್ನಾಗಿದ್ದಾನೆ ನೋಡಿ, 4ರಲ್ಲೇ ಇದ್ದಾನೆ ನೋಡಿ. ಅವನು 7ನೇ ಮನಿ ಸ್ವಾಮಿ ಶನಿ ನೀಚನಾಗಿದ್ದಾನೆ. ಅದಕ್ಕೆ ಹೇಳೋದು ನೀಲಂ ಹಾಕಬೇಕು ಅಂತ. ಹೌದಾ? ನೋಡಿ 3ನೇ ಭಾವದಲ್ಲಿ ಸ್ವಾಮಿ 5ರಲ್ಲಿ ಬಂದು ಕೂತ್ರೆ ಇವರು ಒಳ್ಳೆ ಕಲಾಕಾರ, ರೈಟರ್ಸ್ ಆಗ್ತಾರೆ. ಹೌದು, ಬುಕ್ ಬರೀತಾರೆ, ಏನಾದರೂ ವಿಷಯದಲ್ಲಿ ಪಾರಣ್ಯ, ಒಂದು ಪಾಂಡಿತ್ಯವನ್ನು ತಗೋತಾರೆ. ಅಣ್ಣ ತಂಗಿ, ಅಕ್ಕ ತಂಗಿ ಎಲ್ಲರ ಜೊತೆಗೂ ಸಂಬಂಧವನ್ನು ಮಧುರವಾಗಿ ಇಟ್ಕೋತಾರೆ, ಪ್ರೀತಿ ಪ್ರೇಮದಿಂದ ಬದುಕ್ತಾರೆ. ಸೊ ಇದರಲ್ಲಿ ಯಾವುದೂ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. D3 ಈಸ್ ಬೆಸ್ಟ್, ಬೆಟರ್. ನೋಡಿ D4 ಯಾಕೆ ನೋಡ್ತಾರೆ? ಏನಂದ್ರೆ D4 ಅಂದ್ರೆ ಏನು? ಯಾಕೆ ನೋಡ್ಬೇಕು D4? ನೋಡಿ, ಪ್ರಾಪರ್ಟಿ ಮಾಡ್ತಾರೋ ಇಲ್ಲೋ ಅದು ಭಾಳ ಇಂಪಾರ್ಟೆಂಟ್. ಯಾವ ಪ್ರಾಪರ್ಟಿ ಅದು? ಇದು ಇಮ್ಮೂವೇಬಲ್ ಪ್ರಾಪರ್ಟಿ. ಅಪ್ಪೆ ತಪ್ಪಿ ಯಾವುದಾದ್ರೂ ಒಂದು ಯೋಗ ಆದರೆ, ಚತುರ್ಥಾಂಶದಲ್ಲಿ ಒಳ್ಳೆ ಯೋಗ ಆಗಿಬಿಟ್ರೆ ಮುಗಿದು ಹೋದ ಕತೆ. ನಾನು ಹೇಳಿದೆ ನಿಮಗೆ, ಅವನ ಡಾಕ್ಟ್ರ್ ಮಾಡಿ ಅವನು MBBSಗೆ ಸೇರಿಸಿ ಅವನು ಇವಾಗಲಿಂದನೇ ಅವನ ಅತಿ ಮುದ್ದು ಮಾಡ್ದೇ ಸ್ಟ್ರಿಕ್ಟಾಗಿ ಬೆಳೆಸಿ ಅಂತ ಹೇಳಿದ್ದೆ. ಆವಾಗ ಹಿಂದಿನ ಜಾತಕದಲ್ಲಿ ಹೇಳಿದ್ದೆ, ಈಗೂ ಹೇಳಿದ್ದೇನೆ, ಈಗೂ ಹೇಳ್ತಾ ಇದ್ದೆ. ಯಾಕಂದರೆ 1ನೇ ಮನಿ ಸ್ವಾಮಿ 5ರಲ್ಲಿ, 4ನೇ ಮನಿ ಸ್ವಾಮಿ 4ರಲ್ಲಿ, ರುಚಕ ಮಹಾಪುರುಷ ರಾಜಯೋಗ ಆಯ್ತಿಲ್ಲ. ಎಲ್ಲದಕ್ಕಿಂತನೂ ಭಾರಿ ಮುಖ್ಯ ಅದ 11ನೇ ಮನಿ ಸ್ವಾಮಿ 10ರಲ್ಲಿದ್ದಾನೆ. ಅದ 9ನೇ ಮನಿ ಸ್ವಾಮಿ 5ನೇ ಮನಿ ಸ್ವಾಮಿ ನೋಡಿ 5 ಮತ್ತು 11 ಮತ್ತು 2ನೇ ಮನಿ ಸ್ವಾಮಿ 7ರಲ್ಲಿದ್ದಾನೆ. ಸಿಕ್ಕಾಪಟ್ಟಿ ಪ್ರಾಪರ್ಟಿ ಮಾಡ್ತೀರಾ. ಹೆಂಡತಿ ಕಡೆಯಿಂದನೂ ಬರುತ್ತೆ ಲಾಭ, ಹೆಂಡತಿ ಕಡೆಯಿಂದನೂ ಪ್ರಾಪರ್ಟಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ 5, 11 ಮತ್ತು 7 ಮೂರು ಗ್ರಹಗಳ ಯುತಿಯಾಗೋದಲ್ಲದೆ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಪ್ಲಸ್ 4ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ರುಚಕ ಮಹಾಪುರುಷ ರಾಜ ಯೋಗ ಆಗಿದೆ. ಹಾಗಾಗಿ ಇವನು ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಸಿಕ್ಕಾಪಟ್ಟಿ ಮಾಡ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ
ನಾನೀಗ D7 ಹೋಗ್ತಾ ಇದ್ದೀನಿ. D7 ಸಪ್ತಾಂಶ ನೋಡೋದು ಬರೀ ಮಕ್ಕಳಿಗೋಸ್ಕರ. 5ನೇ ಮನೆ 1ನೇ ಮಗು, 7ನೇ ಮನೆ ಸ್ವಾಮಿ 2ನೇ ಮಗು, 9ನೇ ಮನೆ ಸ್ವಾಮಿ 4ನೇ ಮಗು, 11ನೇ ಮನೆ ಸ್ವಾಮಿ 3ನೇ ಮಗು, 11ನೇ ಮನೆ ಸ್ವಾಮಿ 4ನೇ ಮಗು, 5ನೇ ಮಗು 1ನೇ ಮನೆ ಸ್ವಾಮಿ ನೋಡಬೇಕು. ಹಾಗಾಗಿ ಇಲ್ಲಿ ಇವನಿಗೆ 1ನೇದು ಶನಿ ಇದ್ದಾನೆ ಇಲ್ಲಿ 5ನೇ ಮನೆಯಲ್ಲಿ. 1 ಹೆಣ್ಣಾಗ್ಬೋದು, ಶನಿ 2 ಅಲ್ಲ ಕರೆಕ್ಟ. ಹಾಗಾಗಿ ನಿಖರವಾಗಿ ಶನಿ ಏನಾದರೂ 5ನೇ ಭಾವದಲ್ಲಿ ಬಂದರೆ ಹೇಳೋಕ್ಕಾಗಲ್ಲ. ಇನ್ನೊಂದು ಗಂಡಾಗ್ಬೋದು. 7ನೇ ಮನೆಯಲ್ಲಿ ಯಾರಿಲ್ಲ, 9ನೇಯಲ್ಲಿ ಬುಧ ಇದ್ದಾನೆ ಮತ್ತು ಕೇತು ಇದ್ದಾನೆ. ಸೊ ಬುಧ ಕೇತು ಇಬ್ಬರು ಇರೋದ್ರಿಂದ 2ನೇ ಮನೆ ಮಗುನ ಹಿಡಿತಾರೆ ಇದನ್ನು. ಇಲ್ಲಿ ಗಂಡು ಆಗ್ಬೋದು, ಇಲ್ಲ ಹೆಣ್ಣು ಆಗ್ಬೋದು. ಬುಧ ಹೆಣ್ಣು, ಕೇತು ಗಂಡು. D9 ನೋಡೋಣ. ನಿನ್ನೆ ಕನಿಷ್ಠ ಏನಿಲ್ಲ ಅಂದರೆ ಒಂದು 3 ತಾಸು ಸ್ಟಡಿ ಮಾಡಿದ್ದೀನಿ ನಾನು. ಎದ್ರ ಬಗ್ಗೆ? D9 ಬಗ್ಗೆ. ನೋಡಿ, D9 D1 ಅಂದರೆ ಲಗ್ನ ಕುಂಡ್ಲಿಯ ಸೂಕ್ಷ್ಮ ಕುಂಡ್ಲಿ ಅಂತ ಕರಿತೀವಿ ನಾವು. ಲಗ್ನ ಕುಂಡ್ಲಿ ಸೂಕ್ಷ್ಮ ಕುಂಡ್ಲಿ. ಅರ್ಧ ಜೀವನವನ್ನು ನಾವು ಲಗ್ನ ಕುಂಡ್ಲಿಯಲ್ಲಿ ನೋಡಿದರೆ, ಇನ್ನು ಅರ್ಧ ಜೀವನವನ್ನು ನವಮಾಸದಲ್ಲಿ ನೋಡ್ತೀವಿ. ಯಾಕಂದ್ರೆ ನಾವು ಬದುಕೋದು ಹೆಂಡತಿ ಜೊತೆಗೇ ಹೆಚ್ಚಾಗಿ. ನೀರಾರಿ ಭಟ್ರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ನವಮಾಸದ ಬಗ್ಗೆ. ಸ್ವಲ್ಪ ನಾನು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಈಗ ನವಮಾಸದ ಬಗ್ಗೆ. ನಾನು ಬರೀ ದಾಂಪತ್ಯ ಒಂದೇ ನೋಡ್ತಿದ್ದೆ. ಬರೀ ದಾಂಪತ್ಯ ಅಷ್ಟೇ ಕನ್ಸಿಡರ್ ಆಗೋದಿಲ್ಲ, ಎಲ್ಲ ವಿಭಾಗಗಳು ಕನ್ಸಿಡರ್ ಆಗ್ತಾವು ಅಂತ ನೀರಾರಿ ಭಟ್ರು ಹೇಳ್ತಾರೆ. ಒಂದು ಕಡೆ ಏನು ಸರ್ ಎಷ್ಟು ಓದಿದ್ರು ಕಡಿಮೆನೆ ಈ ಜ್ಯೋತಿಷ್ಯ. ಹೌದು, ಒಂದು ಕಡೆ ಬರೀತಾರೆ, ಅಸ್ತಂಗತ ಗ್ರಹಗಳಿಗೆ ಯಾವುದೇ ದಶ ಬಂದರೂ ಸಹ ಆ ದಶೆಯಲ್ಲಿ ರಾಹು ಕೇತು ಆಕ್ಟಿವೇಟ್ ಆಗ್ತಾರೆ. ಅಪ್ಪಿ ತಪ್ಪಿ ರಾಹು ಕೇತು ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ಳಿ, ಓಕೆ ನಮ್ಮ ಹಣೆ ಬರ ಚಲೋ ಇದೆ ಅಂತ ಇಟ್ಟರು. ಅಪ್ಪಿ ತಪ್ಪಿ ನಾನು ಫಾರ್ ಎಕ್ಸಾಂಪಲ್ ನಾನು ಕೇತು ನೀಚ ರಾಹು ನೀಚ, ಅಪ್ಪಿ ತಪ್ಪಿ ಅವಾಗ ಏನಾದ್ರು ನನಗೆ ಯಾವ ಅಸ್ತ ಆಗಿಲ್ಲ ಬಿಡಿ, ಮತ್ತು ಬೇರೆ ಬನ್ನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಜಾತಕ ಇದು. ನವಮಾಸನೂ ಅಷ್ಟೇ. ಫಸ್ಟು ನಾವು ಕೇತು ನೋಡಿದ್ದೀವಿ ಇಲ್ಲಿ ನೋಡಿ, ಕೇತು ಕರೆಕ್ಟಾ. ಶನಿಯಲ್ಲಿದ್ದಾನೆ 7ರಲ್ಲಿದ್ದಾನೆ ನೋಡಿ. ಕೇತು ಇಲ್ಲಿ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶುಕ್ರ ಯಾರು 4 ಮತ್ತು 9ನೇ ಮನೆ ಸಾಧ್ಯ. ನೋಡ್ರಿ ಎಷ್ಟು ಚೆನ್ನಾಗಿದೆ ಜಾತಕ. ಎಲ್ಲಿದ್ದಾನೆ? ಲಗ್ನದಲ್ಲಿ ಮಹಾಲಕ್ಷ್ಮಿ ಯೋಗ ಜನರೇಟ್ ಮಾಡಿದ್ದಾನೆ. 7ನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ 3ರಲ್ಲಿ. ನಾ ಏನು ಹೇಳಿದೆ ನಿಮಗೆ, ಆಸ್ತಿ ಬರುತ್ತೆ ಹೆಂಡತಿ ಅಂತ ಹೇಳಿಲ್ಲ ಅದ. 4ನೇ ಮನೆಯಲ್ಲಿ 10ನೇ ಮನೆ ಸ್ವಾಮಿ, 1ನೇ ಮನೆ ಸ್ವಾಮಿ 7ರಲ್ಲಿ, ಅಷ್ಟಮದಲ್ಲಿ ಅಷ್ಟಮೇಶ. ಹೌದಾ? ಸೊ ಇಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಒಳ್ಳೆ ದಾಂಪತ್ಯ ಇರುತ್ತೆ, ಅದರಲ್ಲಿ ಸಂಶಯನೇ ಬೇಡ. ದಾಂಪತ್ಯ ಆದಮೇಲೂ ಸಹ ಒಳ್ಳೆ ದುಡ್ಡು ಮಾಡ್ತೀರಾ ಚಿರಂತವ್ರೆ, ಒಳ್ಳೆ ದುಡ್ಡು ಮಾಡ್ತೀರಾ. ನೋಡಿ, ನಾನು ನಿಮ್ಗೆ ಹೇಳಿದ್ದೇನನ್ನ ಸರಿಯಾಗಿ ಹೇಳಿದ್ದೀನಿ ನನಗೆ. ನೋಡಿ,
ನೋಡಿ ಡಿ10ನಲ್ಲಿ ಉಚ್ಚ ಶುಕ್ರ, ಡಿ10ನಲ್ಲಿ ನೋಡಬೇಕಾಗಿದೆ ಶುಕ್ರ. ನಾವು ಗುರುವಿನ ವಿರೋಧ ಅಲ್ಲ, ಅವೆಲ್ಲ ಕನ್ಸಿಡರ್ ಮಾಡೋಂಗಿಲ್ಲ. ಡಿ10ನಲ್ಲಿ ನೋಡಬೇಕಾಗಿದೆ ಶುಕ್ರ. ದುಡ್ಡು ಗಳಿಸ್ತೀರೋ ಇಲ್ಲ ಅಂತ. ನೀವು ಹೆಂಗೆ ಗಳಿಸ್ತೀರೋ ಹಾಗೆ ಹಾಳು ಮಾಡ್ತೀರ. ನೀವು ಕೆಲಸ ಏನು ಬಿಡಿ, 9ನೇ ಮನೇಲಿ 10ನೇ ಮನೇಲಿ ಸೂರ್ಯ, 9ನೇ ಮನೇಲಿ ಗುರು. ನಾನು ಕೆಲಸದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಸಾಕು ಇವರಿಬ್ಬರೇ ನೋಡಿಲಿ. 9ನೇ ಮನೆಯಲ್ಲಿ ಗುರು, 10ನೇ ಮನೇಲಿ ಸೂರ್ಯ. ಏನು ಸರ್ಕಾರಕ್ಕೆ ಯಾವ ರಿಲೇಟೆಡ್ ಬಿಸ್ನೆಸ್, ಯಾವ ರಿಲೇಟೆಡ್ ಕೆಲಸ ಮಾಡ್ತೀರ ಅಂತ ನಾನು ನಿಖರವಾಗಿ ಹೇಳೋಕ್ಕಾಗಲ್ಲ. ಒಂದು ಆಫೀಸರ್ ಆಗ್ಬೋದು, ಇಲ್ಲ ಒಂದು ಡಾಕ್ಟರ್ ಸರ್ವಿಸ್ ಆಗ್ಬೋದು, ಇಲ್ಲ ಅಂತಂದರೆ ಪಾಲಿಟಿಷಿಯನ್ ಆಗ್ಬೋದು, ಇಲ್ಲ ಅಂದರೆ ಕಾಂಟ್ರಾಕ್ಟರ್ ಆಗ್ಬೋದು. ಒಟ್ಟು ಸರ್ಕಾರದ ಅನ್ನವನ್ನು ತಿಂತೀರಾ, ಇದು ಮಾತ್ರ ಸತ್ಯ. ಬಟ್ ನೋಡಿ, ರಾಹು 2ನೇ ಭಾವದಲ್ಲಿ ಸರ್ಪದೋಷ ಜನರೇಟ್ ಮಾಡಿದ್ದಾರೆ. 3ನೇ ಭಾವದಲ್ಲಿ ವಿಷಯೋಗ ಜನರೇಟ್ ಆಗಿದೆ. ನಾನು ಇವಾಗಲೂ ಹೇಳ್ತೀನಿ, ಹುಡುಗರಿಗೆ ನೀಲಂ ಭಾಳ ಅವಶ್ಯಕತೆ ಇದೆ, ಆಗ ರಾಹು ಶಾಂತಿನೂ ಅವಶ್ಯಕತೆ ಇದೆ. ನಾನು ಮೊದಲೇ ಹೇಳಿಬಿಟ್ಟಿದ್ದೆ. ಸೊ ಕೆಲಸದ ವಿಚಾರವಾಗಿ ಏನು ನಾನು ಹೇಳೋಕ್ಕೋಗಲ್ಲ. ಎಕ್ಸ್ಟ್ರಾರ್ಡಿನರಿ ರೀ ಮಧುರೇ, ನಿಮ್ಮ ಮಗನ ಜಾತಕ. ಡಿ12 ತಂದೆ ತಾಯಿಯರ ಹೇಗಿರ್ತಾರೆ, ತಂದೆ ತಾಯಿಯರೇ ಯಾವ ರೀತಿ ಬದುಕ್ತಾರೆ, ತಂದೆ ತಾಯಿಯರ ಕಷ್ಟ ಏನು. ತಾಯಿ ನೋಡ್ಬೇಕಂದ್ರೆ ಚಂದ್ರ ಮತ್ತು ಶುಕ್ರ ನೋಡಬೇಕು. ಚಂದ್ರ ಎಲ್ಲಿದ್ದಾನೆ? 2ನೇ ಭಾವದಲ್ಲಿದ್ದಾನೆ. ಕನ್ಯಾ ಲಗ್ನದ ವಿರೋಧಿ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ಅವನಿಗೆ. ಸರಿ, ಶುಕ್ರ ಎಲ್ಲಿದ್ದಾನೆ? ಅಷ್ಟಮದಲ್ಲಿದ್ದಾನೆ. ಸೊ ನಿಮ್ಮ ಬದುಕು 50-50 ಅಂತ ಹೇಳುತ್ತೆ. ಮುಂದೆ ಆರೋಗ್ಯದಲ್ಲಿ ತೊಂದರೆ ಅನುಭವಿಸ್ತೀರಾ ಅಂತ ಹೇಳ್ತಾ ಇದೆ. ನೋಡಿ, ತಂದೆ ನೋಡ್ಬೇಕಾ? ಇಲ್ಲಿ ಸೂರ್ಯ ಹಾಗೂ ಗುರು ನೋಡಬೇಕು. ಸೂರ್ಯ 4ರಲ್ಲಿದ್ದಾನೆ ಕುಜನ ಜೊತೆಗೆ, ಗುರು ಅಷ್ಟಮದಲ್ಲಿದ್ದಾನೆ. 50-50. ಆರೋಗ್ಯ ಆಗಲಿ ಗ್ರೋತ್ ಆಗಲಿ ಎರಡೂ, ತಂದೆ ತಾಯಿದು ಗ್ರೋತ್ ಆಗಲಿ ಆರೋಗ್ಯ ಆಗಲಿ 50-50 ಇರುತ್ತೆ ಅಂತ ಜಾತಕ ಹೇಳ್ತಾ ಇದೆ. ಷೋಡಶಾಂಶ ಕುಂಡಲಿ D16 ಡಿವಿಷನಲ್ 16. ನಿಮ್ಮ ಕಡೆ ಕಾಸ್ಟ್ಲಿಯೆಸ್ಟ್ ಆಭರಣ ಇರುತ್ತೋ ಇಲ್ಲೋ, ಕಾಸ್ಟ್ಲಿಯೆಸ್ಟ್ ಕಾರ್ ಇರುತ್ತೋ ಇಲ್ಲೋ, ಲಿಕ್ವಿಡ್ ಕ್ಯಾಶ್ ಇರುತ್ತೋ ಇಲ್ಲೋ, ಹಾಗೂ ಕಾಸ್ಟ್ಲಿಯೆಸ್ಟ್ ಐಟಮ್ಸ್ ಇರ್ತಾವೋ ಇಲ್ಲೋ ಅನ್ನೋಕ್ಕೆ ನೋಡಲಿಕ್ಕೆ, ಆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಈ ಷೋಡಶಾಂಶ ಜಾತಕವನ್ನು ಮಾಡ್ತೀವಿ. ನೋಡಬೇಕು. ನಾನು ಏನು ಮಾತಾಡಲಿ ಸರ್? 2 ಮತ್ತು 9ನೇ ಮನೆ ಸ್ವಾಮಿ 4ರಲ್ಲಿ ಬಂದು ಕೂತಿದ್ದಾನೆ. 7ನೇ ಮನೆ ಸ್ವಾಮಿ 7ರಲ್ಲೇ ಇದ್ದಾನೆ. 1 ಮತ್ತು 10ನೇ ಮನೆ ಸ್ವಾಮಿ ಬುಧ ನೋಡಿ 5ರಲ್ಲಿದ್ದಾನೆ. ಆ್ಯಕ್ಚುಲಿ ಶನಿ ಇಲ್ಲಿ ಬರಬೇಕಾಗಿತ್ತು. ನೀಲಂ ಹಾಕ್ಕೊಂಡ್ರೆ ವರ್ಚುಲಿ ಕಣ್ಣಿಗೆ ಕಾಣದೇನೆ ಇಲ್ಲಿ ಬರ್ತಾನೆ. 12ರಲ್ಲಿ ಶನಿ ಹೋಗಲ್ಲ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ನೋಡಿ, ಇಲ್ಲಿ ಪೀಡಿತರಾದವನೇ ಮತ್ತು ರಾಹು ನೋಡಿ, ನೋಡಿ ಶನಿ. D1ನಲ್ಲಿ ಏನು ಹೇಳಿದ್ದೀನೋ
ಎಲ್ಲ ಜಾತಕಗಳಲ್ಲಿ ಅದೇ ಕ್ಯಾರಿ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ಜಾತಕದ ವಿಷಯನೇ ಹಂಗೆ ಅದು. ಸ್ವಲ್ಪ ನೀರು ಕುಡಿದೆ. ನೋಡಿ, D20 ಧಾರ್ಮಿಕವಾಗಿ ನೀವು ಎಷ್ಟು ಬೆಳೀತೀರಾ, ಧರ್ಮವನ್ನು ನೀವು ಎಷ್ಟು ನಂಬ್ತೀರಾ, ಧಾರ್ಮಿಕ ಕ್ಷೇತ್ರಗಳಿಗೆ ಎಷ್ಟು ಭೇಟಿ ಕೊಟ್ಟು ಗುರುಗಳು ಮತ್ತು ದೇವರ ಆಶೀರ್ವಾದ ತಗೋತೀರಾ. 1ನೇ ಮನೆ ನೋಡಿ, ಇಲ್ಲಿ ನೋಡಬೇಕಾಗಿದ್ದು ಇಬ್ಬರನ್ನೇ. ಗುರು ಜ್ಞಾನ, ದೇವರು ಗುರುದೇವ, ಶನಿ ಆಧ್ಯಾತ್ಮಿಕ. ನೋಡಿ, ನಾನು ಹೇಳೋದು, ಗುರು 5ನೇ ಮನೆಯಲ್ಲಿದ್ದಾನೆ, ಶನಿ 2ನೇ ಮನೆಯಲ್ಲಿದ್ದಾನೆ, ರಾಹು ಪೀಡಿತನಾಗಿದ್ದಾನೆ. ಒಂದನೇ ಮನೆ ಸ್ವಾಮಿ, ನೀವು 9ನೇ ಮನೆ ಸ್ವಾಮಿನೇ ಅವನು ಶನಿ. ನೋಡಿ, 10ರಲ್ಲಿದ್ದಾನೆ. ಸೊ ಹಾಗಾಗಿ ಧರ್ಮವನ್ನು ವಿಪರೀತ ನಂಬುವುದಲ್ದೇ, ಧಾರ್ಮಿಕವಾಗಿ ದಾನ ಧರ್ಮ ಮಾಡುವುದಲ್ದೇ, ಮತ್ತೊಬ್ಬರಿಗೆ ಸಹಾಯಕ್ಕೆ ನಿಲ್ಲುವ ಎಲ್ಲ ಗುಣಗಳು ಚಿರಂತನ ಹತ್ರ ಇದೆ ಅಂತ ಹೇಳ್ತಾ ಮುಂದೆ D24ಗೆ ಹೋಗ್ತಾ ಇದ್ದೀವಿ. D24 ಏನು? ಎಜುಕೇಷನ್. ಏನು ಹೇಳಲಿ ನಾನು ನಿಮಗೆ? ಮಧುವರಿ, ನಾನು ಏನು ಹೇಳಿ? ನಾನು ಆವಾಗಿಂದ ಹೇಳ್ತಾ ಇದ್ದೀನಿ. 5ನೇ ಮನೆ ಸ್ವಾಮಿ ಚಂದ್ರ, 6ನೇ ಮನೆ ಸೂರ್ಯ, ಚಂದ್ರ 7ರಲ್ಲಿದ್ದಾನೆ, 1 ಮತ್ತು 10ನೇ ಮನೆ ಸ್ವಾಮಿ ಗುರು 4ರಲ್ಲಿದ್ದಾನೆ. ಸೂಪರ್. ಇವಾಗಲಿಂದನೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಮಧುವರೆ. ಇವನನ್ನು ಯಾವ ರೀತಿ ಬೆಳೆಸಬೇಕು, ಯಾವ ಲೈನಿಗೆ ಕರ್ಕೊಂಡು ಹೋಗಬೇಕು, ಎಲ್ಲಿ ಇವನನ್ನು ಬಿಟ್ಟು ಬೆಳೆಸ್ಬೇಕು ಅಂತ ಇವಾಗಿಂದನೇ ಪ್ಲ್ಯಾನ್ ಮಾಡಿಕೊಂಡು ಇವಾಗಿಂದನೇ ಶುರು ಹಚ್ಕೊಳ್ಳಿ. 100 1,00,000% ನೀವು ಏನು ಮಾಡ್ಕೊಬೇಕಂದಿದೆಯೋ ಅದನ್ನೇ ಮಾಡ್ತೀರಾ. ನೋಡಿ, D24 ನೋಡೋದೇ ನಾವು 5ನೇ ಮನೆ ಸ್ವಾಮಿನ ಪ್ಲಸ್ 1ನೇ ಮನೆ ಸ್ವಾಮಿನ, ಇವರಿಬ್ಬರೇ ಪ್ಲಸ್ 9ನೇ ಮನೆ ಸ್ವಾಮಿನ. ನೋಡಿ, ಕುಜ 2ರಲ್ಲಿದ್ದಾನೆ. ನೀವು ಮೆಡಿಕಲ್ ಕಳಿಸಿದ್ರು ಜೈ ಹಿಂದ, ನೀವು IAS KS ಕಳಿಸಿದ್ರು ಜೈ ಹಿಂದ ಇವ, ನೀವು ಇಂಜಿನಿಯರಿಂಗ್ ಕಳಿಸಿದ್ರು ಜೈ ಹಿಂದ, ಗೆಲ್ಕೊಂಡು ಬರೋದ. ಎಷ್ಟು ಚೆನ್ನಾಗಿದೆ ನೋಡಿ D24. ನನ್ನ D24 ನಾನು ಕನ್ಯಾ ಲಗ್ನ, ಸಾರಿ ವೃಷಭ ಲಗ್ನ, ತುಲಾ ಲಗ್ನ, ಸಾರಿ 5ನೇ ಮನೆಯಲ್ಲಿ ಶನಿ ಇದ್ದಾನೆ. ತನ್ನ ಸ್ವಂತ ಮನೆಯಲ್ಲಿ 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಾನು ಆಧ್ಯಾತ್ಮಿಕ ಲೋಕಕ್ಕೆ ಬಂದೆ. 5ನೇ ಮನೆ ಸ್ವಾಮಿ 7ರಲ್ಲಿರೋದ್ರಿಂದ ನಾನು ಹೇಳೋದು ಏನಪ್ಪ ಅಂದರೆ, ಸೋರ್ಸ್ ಆಫ್ ಇನ್ಕಮ್ ಏನಿದೆಯಲ್ಲ, ಒಂದು ಮೆಡಿಕಲಿಂದ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮೆಡಿಕಲಿಂದ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ತಾವು ಪ್ರಯತ್ನ ಪಡಬಹುದು. D27, what is your strength?
D27 ಯಾವತ್ತಿದ್ರು ಸೂಪರ್ ಎಕ್ಸ್ಟ್ರಾರ್ಡಿನರಿ. ನಿಮ್ಮ ಸ್ಟ್ರೆಂತ್ ಏನು ಅಂದರೆ ನಿಮ್ಮಪ್ಪ ಮಾಡೋ ದುಡ್ಡು. ಯಾಕಂದ್ರೆ ಲಗ್ನದಲ್ಲಿ ಶುಕ್ರ ಬಂದು ಕೂತಿದ್ದಾನೆ, ಮುಂದೆ ನಿಮ್ಮಪ್ಪ ಸಿಕ್ಕಾಬಿಟ್ಟು ದುಡ್ಡು ಮಾಡ್ತಾರಲ್ಲ, ಅದು ಸ್ಟ್ರೆಂತ್. ನೋಡಿಲ್ಲ 5ನೇ ಮನೇಲಿ ಸೂರ್ಯ. ಇವನು ಬರಬಾರದ್ರಿ ಇವರು. ನೀವು ನೀಲಮ್ ಹಾಕ್ಕೊಂಡು ನೀಲಮ್ ಮಾತ್ರ ಹಾಕ್ಲೇಬೇಕು ಸರ್. ನಾನು ಈಗಲೇ ಹೇಳ್ತೇನೆ ನೋಡಿ, ವರ್ಚುವಲಿ ಅವನು ಇಲ್ಲಿ ಹೋಗ್ತಾನೆ, ಇಲ್ಲ ಇಲ್ಲಿ ಬರ್ತಾನೆ. ಹೌದು, ಅಸ್ತಂಗತ ಆದರೆ ನೋಡಿ, ಇಲ್ಲಿ ರಾವ್ 9ನೇ ಮನೆಯಲ್ಲಿ, ಇಲ್ಲಿ 5ನೇ ಮನೆಯಲ್ಲಿ ಸೂರ್ಯ, ಉಚ್ಚ ಸೂರ್ಯ ನೋಡಿ, ಇಲ್ಲಿ 5ನೇ ಮನೆಯಲ್ಲಿ ಉಚ್ಚ ಸೂರ್ಯ ಇರೋದ್ರಿಂದ ಇವನ ಸ್ಟ್ರೆಂತು, ಇವನಿಗೆ ಆಶೀರ್ವಾದನೆ ಹಂಗೆ ಪಡ್ಕೊಂಬಂದಿದ್ದಾನೆ. ಮೇಲೆ ಬರುವಾಗ ಆಶೀರ್ವಾದನೆ ಹಂಗೆ ಪಡ್ಕೊಂಬಂದಿದ್ದಾನೆ. ಹೌದು, ಇವನ ಸ್ಟ್ರೆಂತು ಗಾಡ್, ದೇವರಲ್ಲಿ ಇಟ್ಟಿರುವ ನಂಬಿಕೆ ಹಾಗೂ ನಡತೆ ಅಂತ ಹೇಳ್ತೀನಿ ನಾನು. ಒಂದು 10 ಇಲ್ಲ 12 ಇಲ್ಲ 14 ವರ್ಷ ಆಗೋದ್ರೊಳಗೇ ಅವ್ರ ತಂದೆ ಸಿಕ್ಕಾಬಿಟ್ಟು ದುಡ್ಡು ಅನುಕೂಲ ಮಾಡಿರ್ತಾರೆ. ಇದರಲ್ಲಿ ಸಂಶಯನೇ ಬೇಡ. ಯಾಕಂದರೆ 10ನೇ ಮನೆಯಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಆಗಿದೆ. ಭದ್ರ ಮಹಾಪುರುಷ ಯೋಗ ಆಗಿದೆ. 9ನೇ ಮನೆ ಸ್ವಾಮಿ ಸೂರ್ಯ 5ರಲ್ಲಿರೋದ್ರಿಂದ ಆಧ್ಯಾತ್ಮಿಕವಾಗಿ ಹಿಂಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಅಂತ ಜಾತಕ ಹೇಳುತ್ತೆ. ಭಾಳ ಕಷ್ಟ ರೀ ಇದು. ನಾವು ಹೇಳ್ತೇವಲ್ಲ ನಿಮ್ಗೆ, ಏನಿದು ಸಮಗ್ರ ಜಾತಕ. ಅಯ್ಯೋ, 1 ಸಲ ಬಿಟ್ಟು 2 ಸಲ ಬಿಟ್ಟು 3 ಸಲ ನೋಡ್ಕೋಬೇಕು. ನಾವು ನೋಡ್ಕೊಳ್ಳಿಲ್ಲ ಅಂದರೆ ಆಗೋದೇ ಇಲ್ಲ. ನೋಡಿ ಎಷ್ಟು ವಿಚಿತ್ರ ಆದರೂ ಸತ್ಯ. ತ್ರಿಶಾಂಶ ನೋಡೋದೇ ಗೊತ್ತಾನೆ, ಜೀವನದಲ್ಲಿ ಏನಾದರೂ ಅನಿಷ್ಟ ಆಗುತ್ತಾ ಅಂತ. ನೋಡಿ ಎಷ್ಟೇ ನೋಡಿ, D30 ಇಲ್ಲೇ ಯಾವ ಗ್ರಹಗಳು ಇರೋದಿಲ್ಲ. ಅಪ್ಪಿತಪ್ಪಿ ಸೂರ್ಯ ಏನಾದರೂ ಮೇಷದಲ್ಲಿ ಅಥವಾ ವೃಶ್ಚಿಕದಲ್ಲಿ ಬಂದರೆ ಎಕ್ಸ್ಟ್ರಾರ್ಡಿನರಿ ಅಂತ ಅರ್ಥ. ಅಪ್ಪಿತಪ್ಪಿ ಚಂದ್ರ ವೃಷಭದಲ್ಲಿ ತುಲಾದಲ್ಲಿ ಬಂದರೆ ಎಕ್ಸ್ಟ್ರಾರ್ಡಿನರಿ ಅಂತ ಅರ್ಥ. ಬಟ್ ಇಲ್ಲೊಂದು ಯೋಗ ಆಗಿದೆ ಗೊತ್ತಾ ನಿಮಗೆ, ಮುಗಿಸ್ಬಿಡ್ಬೇಕು ಇದನ್ನು ಅಲ್ಲಿಗೆ ಕ್ಲೀನ್. ನೋಡಿ, ತ್ರಿಶಾಂಶದಲ್ಲಿ ಗಜಕೈಸರಿ ಯೋಗ ಆಗಿದೆ. ನಾನು ಹೇಳೋದು ನನಗೆ ಗೊತ್ತಿಲ್ಲ ರೀ, ಯಾವ ದೇವರ ಪ್ರಸಾದದಿಂದ, ಯಾವ ದೇವರ ಆಶೀರ್ವಾದದಿಂದ ಈ ಮಗು ಹುಟ್ಟಿದೋ ನನಗೆ ಗೊತ್ತಿಲ್ಲ. ತ್ರಿಶಾಂಶದಲ್ಲಿ ಗಜಕೇಸರಿ ಹೋಗೋದು ಭಾಳ ರೇರ್, ಕಡಿಮೆ. ಇದರ ಅರ್ಥ ಏನು ಗೊತ್ತಾ, ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಘಟನೆಗಳನ್ನು ನೋಡೋದಿಲ್ಲ ಈ ಹುಡುಗ ಅಂತ ಅರ್ಥ. ಹೌದು, ಯಾವುದೇ ರೀತಿ ಕೆಟ್ಟ ನಡತೆ ಆಗಲಿ ಅಥವಾ ಕೆಟ್ಟ ಘಟನೆಗಳಾಗಲಿ ಅಥವಾ ಅನಿಷ್ಟ ಆಗಲಿ ಅಥವಾ ಅರಿಷ್ಟ ಆಗಲಿ ಈ ಹುಡುಗಗೆ ಎದುರಿಗೆ ಬರಲ್ಲ. ಅದು ಯಾಕೋ ಗೊತ್ತಿಲ್ಲ, ಯಾವ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ. ನೀವೇ ಹೇಳಬೇಕ್ರಿ ಅದು. ಹೌದು, ರೇರ್ ರೀ ಅದು. ನೋಡಿಲ್ಲ 5ನೇ ಮನೆಯಲ್ಲಿ ಗಜಕೇಸರಿ ಯೋಗ. ನಾನು ಯಾವಾಗಲೂ ಹೇಳ್ತೀನಿ, ಗಜಕೇಸರಿ ಯೋಗ ಆಗೋದೇ ಮೀನ ಲಗ್ನಕ್ಕೆ, ಮೇಷ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ, ವೃಶ್ಚಿಕ ಲಗ್ನಕ್ಕೆ. ಉಳ್ಕಿದ್ದಕ್ಕೆ ಯಾವಕ್ಕೂ ಗಜಕೇಸರಿ ಯೋಗ ಅಪ್ಲೈ ಆಗೋದಿಲ್ಲ. ಯು ಹ್ಯಾವ್ ಟು ಚೆಕ್ಔಟ್ ದ ರೂಲ್ಸ್ ಪ್ರಾಪರ್ಲಿ. ಅದೇ ವೃಶ್ಚಿಕ ರಾಶಿಗೆ, ಅದೇ ಮೇಷ ರಾಶಿಗೆ, ಅದೇ ಕರ್ಕ ರಾಶಿಗೆ ಬುಧಾದಿತ್ಯ ರಾಜಯೋಗ ಅಪ್ಲೈ ಆಗೋದಿಲ್ಲ. ಹೌದಾ, ಎಲ್ಲ ಯೋಗಗಳು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರದೇ ಆದಂಥ ರೂಲ್ಸು ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಯು ಹ್ಯಾವ್ ಟು ಫಾಲೋ ಇಟ್, ಅದರ್ವೈಸ್ ಯು ಕೆನಾಟ್. ಸೂಪರ್ ಸರ್, ಐ ಆಮ್ ವೆರಿ ಹ್ಯಾಪಿ. ತ್ರಿಶಾಂಶ ಭಾಳ ಚೆನ್ನಾಗಿದೆ ಎಂಬುದವರೇ. ನೋಡಿ, 1ನೇ ಭಾವ ಕೇವಲ ಅಂಶ ಯಾಕೆ ನೋಡ್ತಾರೆ, ತಾಯಿ ಕಡೆಯಿಂದ ನಿಮಗೆ ಪುಣ್ಯ ಲಭಿಸಿದೆಯೋ ಇಲ್ಲೋ, ಅಥವಾ ತಾಯಿ ಕಡೆಯಿಂದ ಪಾಪ ಬಂದಿದೆಯೋ ಇಲ್ಲೋ,
ತಾಯಿ ಕಡೆಯಿಂದ ನಿಮಗೆ ಆಧ್ಯಾತ್ಮಿಕವಾಗಿ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನು ನೋಡ್ತಾರೆ. ಹೌದಾ? ತಾಯಿ ಕಡೆಯಿಂದ ಅಂದರೆ ಚಂದ್ರನದು ಹಾಗೂ ಶುಕ್ರನದು ಮಾತ್ರ ನೋಡಬೇಕು ಹೊರತು ಬೇರೆ ಯಾರ ಸವಾಸಕ್ಕೂ ಹೋಗಬಾರ್ದಿಲ್ಲ. ಕೇವದಾಂಶದಲ್ಲಿ ಹೌದು, ಕೇವದಾಂಶದಲ್ಲಿ ಚಂದ್ರ 3ನೇ ಭಾವದಲ್ಲಿ, ಶುಕ್ರ 6ನೇ ಭಾವದಲ್ಲಿ ಬಂದಿದ್ದಾನೆ. 9ನೇ ಮನೆ ಸ್ವಾಮಿ 7ರಲ್ಲಿ, ಅಷ್ಟಮದಲ್ಲಿ ರಾಹು ಕೇತು ಇರೋದ್ರಿಂದ ತಾಯಿ ಕಡೆಯಿಂದ, ನಿಮ್ಮ ತಾಯಿ ಕಡೆಯಿಂದ ಯಾವುದೇ ರೀತಿ ಪುಣ್ಯ ಸಿಕ್ಕಿಲ್ಲ. ತಾಯಿಯ 7 ಮನೆತನ ಅಂದರೆ 7 ತಲೆಮಾರಿನಿಂದ ಯಾವುದೇ ರೀತಿ ಪುಣ್ಯ ಆಗಲಿ ಪಾಪ ಆಗಲಿ ಈ ಚಿರಂತನಿಗೆ ಕ್ಯಾರಿ ಆಗಿಲ್ಲ. ಪಾಪ ಕ್ಯಾರಿ ಆಗಿದೆ, ಪುಣ್ಯ ಕ್ಯಾರಿ ಆಗಿಲ್ಲ. ಯಾಕಂದರೆ ಚಂದ್ರನು ಕೆಟ್ಟಿದ್ದಾನೆ, ಶುಕ್ರನು ಕೆಟ್ಟಿದ್ದಾನೆ. ಹಾಗಾಗಿ ಯಾವುದೇ ಪುಣ್ಯ ಈ ಮಗುವಿಗೆ ಕ್ಯಾರಿ ಆಗಿಲ್ಲ ಅಂತ ಜಾತಕ ಹೇಳುತ್ತೆ. ನೋಡಿ, ಸೂರ್ಯ ಹಾಗೂ ಗುರು ಇವ್ರನ್ನಷ್ಟೇ ನೋಡ್ಬೇಕು ನಾವು ಇದರಲ್ಲಿ. ಸೂರ್ಯ ಯಾರು? ಇಲ್ಲಿ 11ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ. ಗುರು ಯಾರು? ತುಲಾಗ್ನಕ್ಕೆ 6ನೇ ಮನೆ ಸ್ವಾಮಿ 8ರಲ್ಲಿದ್ದಾನೆ. ಸೊ ವಿಪರೀತ ರಾಜಯೋಗಕ್ಕೆ ಬಂದ. ಸೊ ವಾಟ್ ಎವರ್ ದ ಕ್ಯಾರಿ ಏನಾಗಿದೆಯಲ್ಲ, D45 ಚಂದ್ರ 12ನೇ ಮನೆ ಸ್ವಾಮಿ 3ರಲ್ಲಿ ಬಂದ. ಹೌದಾ? 11ನೇ ಮನೆ ಸ್ವಾಮಿ 6ರಲ್ಲಿ ಬರಬಾರ್ದು, ಯೋಗಕಾರಕನಾಗಿ. ಈಗ ಇಲ್ಲಿ ವೃಷಭ ಲಗ್ನದ ಇದು ತುಲಾ ಲಗ್ನದಲ್ಲಿ 6ನೇ ಮನೆ ಸ್ವಾಮಿ ಅವನು ಯಾರು? ಗುರು. ಅಷ್ಟಮದಲ್ಲಿ ವಿಪರೀತ ರಾಜಯೋಗಕ್ಕೆ ಬಂದ. 11ನೇ ಮನೆ ಸ್ವಾಮಿ ಯಾರು? ಸೂರ್ಯ. ಹೌದಾ? ಹಾಗಾಗಿ ತಂದೆ ಕಡೆಯಿಂದ 100% ನಿಮಗೆ ಆಧ್ಯಾತ್ಮಿಕವಾಗಿ ಆಶೀರ್ವಾದ ಆಗಲಿ ಅಥವಾ ಪುಣ್ಯ ಆಗಲಿ ಕ್ಯಾರಿ ಆಗಿದೆ ಅಂತ ಜಾತಕ ಹೇಳ್ತಾ ಇದೆ. ಅಕ್ಷಬೀಜಾಂಶ ಷಷ್ಟಾಂಶ ನೋಡಲೇಬಾರ್ದ್ರಿ. ಒಂದು ನಿಮಿಷಕ್ಕೆ ಷಷ್ಟಾಂಶ ಚೇಂಜ್ ಆಗುತ್ತೆ, ನೋಡಬಾರ್ದು ಅದನ್ನು. ಬಟ್ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಟೈಮಿಂಗಲ್ಲಿ ಹೆಚ್ಚು ಕಮ್ಮಿ 1 ನಿಮಿಷ ಆದರೂ ಸಹ ನೋಡಿ, ಹೋದ ಜನ್ಮದಲ್ಲಿಯೂ ನೀವು ಬುದ್ಧಿವಂತರೇ. ಹೋದ ಜನ್ಮದಲ್ಲಿಯೂ ಮಾಲವ್ಯ ಮಹಾಪುರುಷರ ಜಗದಲ್ಲೇ ಇದ್ರಿ ನೀವು. 10ನೇ ಮನೆ ಸ್ವಾಮಿ ಮತ್ತು 4ನೇ ಮನೆ ಸ್ವಾಮಿ ನೋಡಿ, 10ನೇ ಮನೆ ಸ್ವಾಮಿ ಮತ್ತು 4ನೇ ಮನೆ ಸ್ವಾಮಿ ಯುತಿಯಲ್ಲಿದ್ದಾರೆ. ಅಂದರೆ ಹೋದ ಜನ್ಮದಲ್ಲೂ ನೀವು ದೊಡ್ಡ ಸಾಹುಕಾರರಾಗಿದ್ರಿ ಅಂತ ಅರ್ಥ. ಸೊ ಮೊದಲಿಗೆ ಬರೋದು ರಾಹು ಮತ್ತು ಗುರು ಚಂದ್ರ. ಹಾಗಾಗಿ ನೀವು ಗಂಡ ಮಗುವಾಗಿದ್ದು ಅತಿ ಶ್ರೀಮಂತರಾಗಿದ್ರಿ ಈ ಹೋದ ಜನ್ಮದಲ್ಲಿ ಅಂತ ಹೇಳ್ತಾ, ರೋಗದಿಂದ ಬಳಲಿ. ಯಾಕಂದರೆ ಇಲ್ಲಿ ವಿಷಯೋಗ ಆಗಿದೆ, ಇಲ್ಲೇ ವಿಷಯೋಗ ಆಗಿದೆ. ಹಾಗಾಗಿ ರೋಗದಿಂದ ಬಳಲಿ ನೀವು ತೀರಿ ಹೋಗಿದ್ರಿ. 5ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಬುಧ ಇರೋದ್ರಿಂದ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ರಿ ಅಂತ ಇಲ್ಲೇ ಜಾತಕ ಹೇಳುತ್ತೆ. ನಾನು ಹೇಳೋದನ್ನು ಇನ್ನೊಮ್ಮೆ ಸರಿಯಾಗಿ ಗಮನವಿಟ್ಟು ಕೇಳಿ. ಮಧು ಅವರೇ, ದಯವಿಟ್ಟು ರಾಹು ಶಾಂತಿ ರಾಹು ಶಾಂತಿ ಮಾಡ್ಕೊಳ್ಳಿ, ಬಿಟ್ಟು. ಹೌದು, ಮತ್ತು ಯಾವ ಶಾಂತಿನೂ ಅವಶ್ಯಕತೆ ಇಲ್ಲ. ನೀಲಮ್ ಎಷ್ಟು ಚಲೋ ಹಾಕಿದರೆ ನೋಡಿ, ಈ ಬುಧ ದಶೆಯಲ್ಲಿದ್ದಾನೆ ಅವನು. ಏನು ಮುಗಿದು ಹೋಯ್ತು ಸರ್ 2033ಕ್ಕೆ, ಏನು ಚಿಂತೆ ಇಲ್ಲ. ಹೌದು, ಆಮೇಲೆ ಕೇತು ದಶೆ ಶುರುವಾಗತ್ತೆ, ಆಮೇಲೆ ಶುಕ್ರ ದಶೆ ಶುರುವಾಗುತ್ತೆ. ಆದರೆ ನಿಮಗೆ ಬುಧ ಹಾಗೂ ರಾಹು ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ಟು ನೀಲಮ್ ಹಾಕ್ಕೊಳ್ಳಿ, 7 ಕ್ಯಾರೆಟ್ಟು ಮಾಣಿಕ್ಯ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಬಹಳ ಚೆನ್ನಾಗಿದೆ. ಎಲ್ಲಿ ತ್ರಿಶಾಂಶದಲ್ಲಿ ಗಜಕೇಸರಿ ಯೋಗ ಜನರೇಟ್ ಆಯಿತು ಆವಾಗ ಅಂದ್ಕೊಂಡೆ ನಾನು, ದಿಸ್ ಗಾಯ್ ವಿಲ್ ಮೇಕ್ ಎ ಲಾಟ್ ಆಫ್ ಚೇಂಜಸ್ ಅಂತೇಳಿ.
ನಾನೊಂದು ಈ 3,000 ಜಾತಕ ನೋಡಿರಬೇಕು ಮಧು ಅವರೇ. ನಾ ಯಾರ ಜಾತಕದಲ್ಲಿಯೂ ತ್ರಿಶಾಂಶದಲ್ಲಿ ಗಜಕೇಸರಿ ಯೋಗ ನೋಡಿಲ್ಲ. ಯಾರ ಜಾತಕದಲ್ಲಿ D4 ರುಚಕ ಮಹಾಪುರುಷ ರಾಜಿ ನೋಡಿಲ್ಲ. ಬಹಳ ರೇರು, ಒಳ್ಳೆಯ ಜಾತಕ. ಆದರೆ ನಾನು ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ, ಇನ್ನೊಂದು ಸರಿ. ನನಗೆ ಭಾಳ ಇಷ್ಟವಾದದ್ದು ನಿಮ್ಮ ಮಗನ ಜಾತಕ ಹಾಗೂ ಪುನೀತ್ ರಾಜ್ಕುಮಾರ್ ಜಾತಕ. ಹೌದು, ಇಬ್ಬರದು ಭಾಳ ಇಷ್ಟ ಐತಿ ಜಾತಕ ನನಗೆ. ಆದ್ರೆ 9ನೇ ಭಾವ ಏನಿದೆಯಲ್ಲ, ಇವ್ರದ್ದಾಗಲಿ ಅವನದಾಗಲಿ ಎರಡೂ ಕೆಟ್ಟಿದ್ದಾರೆ. ನಾನು ಹೇಳೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ದಯವಿಟ್ಟು ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಬುಧ ಮತ್ತು ರಾಹು ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ನೀಲಮ್ಮು, 7 ಕ್ಯಾರೆಟ್ ಮಾಣಿಕ್ಯ ಆದಷ್ಟು ಬೇಗ ಹಾಕಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೇನೆ. ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.